ಇತ್ನಾಳ್ ಸರ್ ಅವರು ಮತ್ತೆ ರಿಪಬ್ಲಿಕ್ಕು ಕೂಡ ಬಹಳಷ್ಟು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು. ಮತ್ತೆ ಇದು ಒಂದು ಪಕ್ಷಾತೀತವಾಗಿ ನಾವು ಚರ್ಚೆ ಮಾಡಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತಾಡೋದು ಕೇಳಿಸ್ಕೊಂಡಿದ್ದೀನಿ, ಅನ್ನಪೂರ್ಣ ತುಕಾರಾಮ್ ಅವರು, ನಯನ ಮೋಟಮ್ಮ ಅವರು ಎಲ್ಲರೂ ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ನಮ್ಗೆ ಒಂದಕ್ಕೆ ಸೀಮಿತ ಮಾಡ್ತಾ ಇದ್ದೀರಾ? ಒಂದ್ ಸೀಟ್, ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಇವತ್ತು ಒಂದ್ ಸೀಟ್ ನ ಫಿಲ್ ಮಾಡೋದಕ್ಕೂ ನಿಮಗೆ ಗಟ್ಟಿಯಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಒಬ್ರು ಕೇಪಬಲ್ ಮಹಿಳೆ ಎಷ್ಟು ಜನ ಇದ್ರು ಕೂಡ ಅವ್ರು ಬರೀ ಒಂದೇ ಒಂದು ಸಚಿವ ಸ್ಥಾನಕ್ಕೆ ಮಾತ್ರ ಹೋಗ್ಬೇಕು. ಮತ್ತೆ ಸ್ಮಿತಾ ಅವರೇ, ನಿಮಗೆ ಗೊತ್ತಿರೋಂಗೆ ಅದು ಯೂಶುವಲ್ ಆಗಿ ಬರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಷ್ಟಕ್ಕೆ ಸೀಮಿತ ಮಾಡ್ಬಿಡ್ತಾರೆ. ಶೋಭಕ್ಕ ಅವ್ರು ಪವರ್ ಡಿಪಾರ್ಟ್ಮೆಂಟ್ ತಗೊಂಡಿದ್ದ ಹೊರತು ಈ ರೀಸೆಂಟ್ ಟೈಮ್ಸ್ ನಲ್ಲಿ ನಮ್ಮನ್ನು ಬರೀ ಅಷ್ಟಕ್ಕೆ ಸೀಮಿತ ಮಾಡ್ಬಿಡ್ತಾರೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಇವಾಗ ಇನ್ನೊಂದು ಬಾರಿ ಸ್ಪೆಷಲ್ ಸೆಷನ್ ಕರೆದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ, ಯಾವ ಸರ್ಕಾರ ಎಲ್ಲ ಬೇರೆ ಸರ್ಕಾರಗಳು MLA ಮತ್ತು MP ಎಲೆಕ್ಷನ್ ಅಲ್ಲಿ 30 ವರ್ಷದಿಂದ ಹೋರಾಟ, ರಿಸರ್ವೇಶನ್ ಇರಬೇಕು, ಮೀಸಲಾತಿ ಇರಬೇಕು ಅಂತ ಹೇಳ್ತಿರುವಂತಹ ಬಹಳಷ್ಟು ಪಕ್ಷಗಳು ಪ್ರಯತ್ನ ಪಟ್ಟು ನಾವು ಪ್ರಯತ್ನ ಪಡ್ತಾ ಇರುವಂತದ್ದನ್ನ ತಡೆ ಹಾಕಿರುವಂತಹ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಯಾಕೆ ನಾವು ಮೀಸಲಾತಿ ಕಾಯ್ಬೇಕು 2029 ತನಕ? ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಒಂದೇ ಒಂದು ನಂದನ್ ಕಶ್ಯಪ್ ಅವರೇ, ನೀವು ಒಂದೇ ಒಂದು ಸ್ಥಾನ ಕೊಡ್ಬೇಕು ಅನ್ಕೊಂಡಿದ್ದೀರಾ, ಇನ್ನೊಂದ್ 2 ಸ್ಥಾನ ಕೊಡ್ತೀರಾ? ನಿಮ್ಮದೇ ಆದಂತಹ ಶಾಸಕರು ಕೇಳ್ದಂಗೆ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಗಿಲ್ಲ. ಯಾಕಿಲ್ಲ? ಮಹಿಳಾ ಮೀಸಲಾತಿ ತಂದಿರೋದು ನಾವೇನೆ. ಕೇಂದ್ರದಲ್ಲಿ ಮೀಸಲಾತಿ ತಂದವರಲ್ಲ, ಯಾಕೆ ನೈತಿಕತೆ ಇಲ್ಲ? ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಇವಾಗ ನೋಡಿ, ನೀವು ಸೆನ್ಸಸ್ ಮುಗಿಸ್ಬಿಟ್ಟು ಈ ಡಿಲಿಮಿಟೇಷನ್ ಬಿಲ್ ಅನ್ನ ತಗೊಂಬನ್ನಿ. ಆಲ್ರೆಡಿ 2024ರಲ್ಲಿ ವುಮೆನ್ ರಿಸರ್ವೇಶನ್ ಮಹಿಳಾ ಸಚಿವರನ್ನ ಮಾಡಿ. ದಯವಿಟ್ಟು ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೀನಿ. ದಯವಿಟ್ಟು ನಾನು ಏನ್ ಮಾತಾಡ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ. 2024 ಮುಂಚೆ ಪಾಸ್ ಆಗಿರೋ ಬಿಲ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ಯಾಕೆ ನರೇಂದ್ರ ಮೋದಿ ಅವರು ಹಿಂದೆ ಮುಂದೆ ನೋಡ್ತಿದ್ದಾರೆ? ದಯವಿಟ್ಟು ಜನರನ್ನ ತಿಕ್ ತಪ್ಪಿಸ್ಬೇಡಿ. ಮಾಧ್ಯಮದ ಮುಂದೆ ಕೂತ್ಕೊಂಡು ಸುರಭಿ ಅವರೇ ದಯವಿಟ್ಟು ಕೇಳ್ತಾ ಇದ್ದೀನಿ. ನಾನು ಜವಾಬ್ದಾರಿಯುತವಾಗಿ ಮಾತಾಡ್ತೆ. ಮಹಿಳಾ ಮೀಸಲಾತಿ ಯಾವ್ದಕ್ಕೆ ನೀವು ವೋಟ್ ಹಾಕಿದ್ರು 2024ರಲ್ಲಿ ಅದರಲ್ಲೇ ಡಿಲಿಮಿಟೇಷನ್ ಕ್ಲಾಸ್ ಇದ್ದೇ ಇತ್ತು. ನಿಮ್ಮ ಕಾಂಗ್ರೆಸ್ ಲೀಡರ್ಶಿಪ್ ವೋಟ್ ಹಾಕಿದ್ದಾರೆ, ಇದ್ದಿದ್ದೇ ಯಾವತ್ತು? ಮತ್ತೆ ನೀವು ಪ್ರಶ್ನೆಗೆ ಉತ್ತರ ಕೊಡಿ. ಇವತ್ತು ಕಶ್ಯಪ್ ಅವರೇ ನೀವು ಉತ್ತರ ಕೊಡಿ. ಎಷ್ಟು ಜನ ಸುರ್ಬಿ ಅವರೇ ಮಾತಾಡ್ಲಿ. ಇಲ್ಲ ಕಶ್ಯಪ್ ಸರ್, ನಿಮ್ಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಕಶ್ಯಪ್ ಸರ್, ಹೆಂಗೆ ಅಂತ ಈಗ ಬಾಕಿ ಇರೋದು ಒಂದೇ ಒಂದ್ ಸ್ಥಾನ, ನೀವು ಮಹಿಳೆಯರಿಗೆ ಕೊಡ್ತೀವಿ ಅನ್ನೋ ಆಶ್ವಾಸನೆ ಕೊಡ್ಬೋದಪ್ಪ. ಬಟ್ ಪ್ರಬಲ ಆಕಾಂಕ್ಷಿಗಳು ಸರ್, ಕೇವಲ ಆಕಾಂಕ್ಷಿಗಳಲ್ಲ, ಉಳಿದಿರೋ ಒಂದು ಚೇರ್ಗೆ ಪ್ರಬಲ ಆಕಾಂಕ್ಷಿಗಳೇ 10 ರಿಂದ 15 ಜನ ಇದ್ದಾರೆ. ನೀವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ರಂದೀಪ್ ಸುರ್ಜೇವಾಲಾ ಇಂದ ರಾಹುಲ್ ಗಾಂಧಿ ವರೆಗೂ ಎಲ್ಲರೂ ಕನ್ವಿನ್ಸ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ದಾರೆ, ಸುಮ್ನಿರಪ್ಪ ಅಂತ ಹೇಳಿ. ಮಹಿಳೆ ಕೊಟ್ಟರು ಕಷ್ಟ, ಕೊಡದಿದ್ರು ಕಷ್ಟ ಅಂತ ಪರಿಸ್ಥಿತಿ ಇದೆ ಇವಾಗ ಕಾಂಗ್ರೆಸ್. ಮಹಿಳೆಯರ ವಿಚಾರವಾಗಿ ನಮ್ಮ ಪಕ್ಷ ದೇಶದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಪ್ರಧಾನ ಮಂತ್ರಿ ಆಗಿದ್ದು ನಮ್ಮ ಪಕ್ಷದಲ್ಲಿ, ಅದು ಇಂದಿರಾ ಗಾಂಧಿ ಅವರು. ಹಾಗಾಗಿ ನಮ್ಗೆ ಮಹಿಳೆಯರ ಬಗ್ಗೆ ನಮ್ಗೆ ಇರುವಷ್ಟು ಕಾಳಜಿ ಬಿಜೆಪಿ ಅವ್ರಿಗಿಲ್ಲ. ನೋಡಿ ಮೇಡಮ್, ಈ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಡ್ತೀನಿ. ಕಮಿಂಗ್ ಬ್ಯಾಕ್ ಟು ವುಮೆನ್, ಕರೆಕ್ಟ್ ಆಗಿ ಕೊಡ್ತಾ ಇದೀನಿ. ವುಮೆನ್ ರಿಸರ್ವೇಶನ್ ಬಿಲ್ ಅಂತಾರಲ್ಲ, ಅದರಲ್ಲಿ ಯಾಕೆ ಡಿಲಿಮಿಟೇಷನ್ ಆಡ್ ಮಾಡಿದ್ದಾರೆ? ಸೆನ್ಸಸ್ ಯಾಕೆ ಮುಗಿಸಿ? ಸೆನ್ಸಸ್ ಮುಗಿಸಾದ್ಮೇಲೆ 2029 ನಾವಿವತ್ತು ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇರೋ ಅವಕಾಶ ಉತ್ತರ ಕೊಡ್ತಾ ಇದೀನಿ. ಉಳಿದಿರೋ ಒಂದ್ ಸೀಟು ಆಕಾಂಕ್ಷಿಗಳ 15 ಜನ ಮಹಿಳೆಗೆ ಹೆಂಗ್ ಕೊಡ್ತೀರಿ ಅನ್ನೋ ಪ್ರಶ್ನೆ. ನೋಡಿ, ನಮ್ಮ ಸರ್ಕಾರದಲ್ಲಿ ಮಹಿಳೆಯರು ನಾವು 5-6 ಜನ, ಇವಾಗ ಯಾರು ಇದು ಅನ್ನಪೂರ್ಣ ಮೇಡಮ್ ಇದ್ದಾರೆ, ಲಕ್ಷ್ಮಿ ಮೇಡಮ್ ಇದ್ದಾರೆ, ಖನಿಜಾ ಫಾತಿಮಾ ಅವ್ರು ಇದ್ದಾರೆ, ನಮ್ಮ KGF MLA ಅವ್ರು ಇದ್ದಾರೆ. ನಾವು ಗಾಯತ್ರಿ ಶಾಂತೇಗೌಡರು ಮೊನ್ನೆ ಇವಾಗ ಏನು ಓಡ್ತೋರಿಯಿಂದ ನಾವು ವಾಪಸ್ ರೀಇನ್ಸ್ಟೇಟ್ ಆಯ್ತು. ನಮ್ಮ MLC ಗಾಯತ್ರಿ ಮೇಡಮ್, ಹಲವಾರು ಜನ, ನಮ್ಮ ನಯನ ಮೋಟಮ್ ಅವ್ರು ಇದ್ದಾರೆ, ಮೋಟಮ್ನವ್ರ ಮಗಳು, ಯಾರನ್ನೋರು ಒಬ್ರು ಮುಂದಿನ ದಿನಗಳಲ್ಲಿ ನಾಳೆ ನಾಡಿದ್ದು ಡಿಸೈಡ್ ಮಾಡ್ಬಿಟ್ಟು ನಾವು ಸ್ಥಾನ ಭರ್ತಿ ಮಾಡ್ತೀವಿ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಮೇಡಮ್, ಇವಾಗ ನಾವು ಈ ಒಂದು ನಮ್ಮ ಸರ್ಕಾರದಲ್ಲಿ ಆಡಳಿತ ಯಂತ್ರ ಏನು ಹಾಲ್ಟ್ ಆಗಿಲ್ಲ. ನೀವ್ ಹೇಳ್ತಿದ್ದೀರಲ್ಲ ಹಾಲ್ಟ್ ಆಗಿದೆ ಅಂತ. ಹಾಲ್ಟ್ ಏನಾಗಿಲ್ಲ. ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರು 16 ರಿಂದ 18 ಅವರು ರಾಜ್ಯದ ಒಂದು ಹಿತಕ್ಕಾಗಿ ಮುಡುಪಾಗಿಟ್ಟಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11, 12, 1 ಗಂಟೆ ತನಕ ನೀವು ಅವ್ರ ಮನೆ ಸದಾಶಿವನಗರ ಮನೆಗೆ ಹೋದ್ರು ಫೈಲ್ಗಳನ್ನ ತರಿಸ್ಕೊಂಡು ಹಾಗಾಗಿ ಆಡಳಿತ ಯಂತ್ರ ಏನೂ ಆಗಿಲ್ಲ. ಈ ಸಿಚುಯೇಷನ್ಗೆ DK ಶಿವಕುಮಾರ್ ಅವರು ನಿದ್ದೆ ಬಿಟ್ಟು 16 ತಾಸು ಕಷ್ಟ ಪಡ್ತಿರೋದಕ್ಕೆ ಕಾರಣ
ಕಾಂಗ್ರೆಸ್ ಓಕೆ, ಪಕ್ಷ ಪದ್ಧತಿ ಇದೆ ಮೇಡಮ್. ರಾಜ್ಯದ ಜನ ಪರವಾಗಿ, ನಿಮಗೆ ರಾಜ್ಯದ ಸಂಪೂರ್ಣ ಜನರ ಬಹುಮತ ಪರವಾಗಿ, ಕೊಟ್ಟು 3 ರಾಜ್ಯಕ್ಕೆ ವರ್ಷ ನಮ್ಮ ಆಗಿದೆ ಕಾಂಗ್ರೆಸ್ ಸರ್. ಪಕ್ಷಕ್ಕೆ 3 ಯಾರು ವರ್ಷ ಮತ ಆಗಿದೆ. ಹಾಕಿದಾರೋ You are still not settling down. ಅವ್ರಿಗೊಂದು ನಾವು ನ್ಯಾಯ ಕೊಡಬೇಕು, ನಾವೇನ್ ವಾಗ್ದಾನ ಕೊಟ್ಟಿದ್ವಿ ಅದನ್ನ ಫುಲ್ಫಿಲ್ ಮಾಡ್ಬೇಕು ಅನ್ನೋ ಬದ್ಧತೆ ಇಟ್ಕೊಂಡು ರಾಜ್ಯದ ಪರವಾಗಿ ಯಾವಾಗ್ಲೂ ದಿನದ 24 ಗಂಟೆನೂ ಅವ್ರು ಯೋಚನೆ ಮಾಡ್ತಾರೆ, ರಾಜ್ಯಕ್ಕೆ ಕೆಲಸ ಮಾಡ್ತಾರೆ. ಆಡಳಿತ ಯಂತ್ರ ಏನು ನೀವೇನೋ ಕುಸಿದೋಗಿದೆ, ಹಾಲ್ಟ್ ಆಗಿದೆ, ಟ್ರಾನ್ಸಿಷನ್ ಅದು ಇದು ಏನು ಆಗಿಲ್ಲ. 14 ಜನ ಏನು ಮಂತ್ರಿಮಂಡಲದಲ್ಲಿ ಇದ್ರು ಎಲ್ಲಾರು ಅವ್ರವ್ರಿಗೆ ಏನೇನ್ ಜವಾಬ್ದಾರಿ ಕೊಟ್ಟಿದ್ವಾಗ ಸರ್, ಕೆ. ಚುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಬೇಕಂತೆ, ರಾಮಲಿಂಗಾರೆಡ್ಡಿ ಅವರಿಗೆ GBA ಬೇಕಂತೆ, GB ಹತ್ರ ಇರೋರಿಗೆ ಅಡಿಷನಲ್ ಬೇಕಂತೆ. ಪಕ್ಷದ ಆಂತರಿಕ ವಿಚಾರ ಅವೆಲ್ಲ ಮುಗಿದು ಅಯ್ಯೋ, ಮುಂದಕ್ಕೆ no, no, ಬಂದಿದ್ದೀವಿ. no, 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 ಇವಾಗ sorry, GB sorry, ಯಲ್ಲಿ sorry, ನೋಡಿ, sorry. GB ಇದು ಯಲ್ಲಿ ಪಕ್ಷದ ಆಂತರಿಕ ಆಮೂಲಾಗ್ರ ವಿಚಾರ ಅಲ್ಲ ಸರ್, ಬದಲಾವಣೆ ರಾಜ್ಯದ ಬೆಂಗಳೂರಲ್ಲಿ ಸಚಿವ ಸ್ಥಾನ ಇದು. ಮಾಡ್ತಿದ್ದಾರೆ. ರಾಜ್ಯದ ಅಲ್ಲ, ಸಚಿವ ನೀವು ಸ್ಥಾನ ಅದಕ್ಕೆ ಇದು. ನೋಡಿ, ಆಮೂಲಾಗ್ರ ಬದಲಾವಣೆ ಕೆಲಸಗಳು ಬೆಂಗಳೂರಲ್ಲಿ ಆಗ್ತಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಮೇಜರ್ ಇರಿಗೇಷನ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಆಮೂಲಾಗ್ರ ಬದಲಾವಣೆಗಳಾಗಿದೆ. ಇದು ಒಂದು ಹೋಗ್ತೀರಾ ಬಸವರಾಜ್ ಸರ್, ಹೋಗ್ತೀರಾ ಇದಕ್ಕೆ? ಹಂಗನ್ಬಿಟ್ಟು ಕೆಲಸಗಳೇನು ಇದು ಆರ್ಟ್ ಆಗಿಲ್ಲ. ನೀವು ಉತ್ತರ ಕೊಡ್ಬೋದು ಸರ್, ಹೋಗ್ತೀರಾ? ಅಂದ್ರೆ ಸಚಿವ ಸ್ಥಾನ ಅನ್ನೋದು ಪಕ್ಷದ ಆಂತರಿಕ ವಿಚಾರ. ರಾಮಲಿಂಗಾರೆಡ್ಡಿ ಅವ್ರಿಗೆ ಇದು ಇಷ್ಟ ಇಲ್ಲ ಅಂದ್ರೆ ನಾಳೆ ಬೇರೆ ಕೊಡ್ತೀವಿ, ಪಕ್ಷದ ಆಂತರಿಕ ವಿಚಾರ. ಈಗಿರೋರು ಕಿತ್ತಾಡ್ತಾ ಇದ್ರು ಪರವಾಗಿಲ್ಲ, ನಾವು ಅದನ್ನ ಸೆಟಲ್ ಕಶ್ಯಪ್ ಸರ್ ಒಂದು ನಿಮಿಷ, ನೀವು ವಕ್ತಾರಿದ್ದೀರಾ, ನೀವು ನಿಮ್ಮ ಪಕ್ಷದ ನಾಯಕರನ್ನ ಒಪ್ಸೋದಕ್ಕೋಸ್ಕರ ಏನೇ ಮಾತಾಡ್ಕೊಂಡ್ರು ರಾಜ್ಯದ ಜನರ ಅಭಿಪ್ರಾಯ ನಿಮಗೆ ವಿರುದ್ಧವಾಗಿ ಸಾಗ್ತಾ ಇದೆ. ಯಾಕೆಂದರೆ ಒಂದರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷನ ಕಟ್ಟಿ ಬೆಳೆದವರು ದೇಶಪಾಂಡೆ ಅವರು ಇರ್ಬೋದು, ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಪ್ರಿಯಾ ಕೃಷ್ಣವ್ರು ಇರ್ಬೋದು, ಅವ್ರ ತಂದೆ ಕೃಷ್ಣಪ್ಪನವ್ರು ಇರ್ಬೋದು, ಜಯಚಂದ್ರ ಅವರು ಇರ್ಬೋದು, ಸೀನಿಯರ್ ಮಿನಿಸ್ಟರ್ಗಳು ನಿಮ್ಮ ಸರ್ಕಾರ ಜೊತೆ ಯಾರಿದ್ದಾರೆ ಇವತ್ತು? ಅನುಭವ ಕೊಟ್ಟು ಸರ್ಕಾರ ನಡೆಸೋರು ಯಾರಿದ್ದಾರೆ?